ನಮಸ್ಕಾರ. ಕೋಕೋನಟ್ ಮಿಲ್ಕ್ ಹಾಗೂ ಕಾರ್ನ್ ಫ್ಲೋರ್ ಬಳಸಿ ಬಾಯಲ್ಲಿಟ್ಟರೆ ಬೆಣ್ಣೆಯಂತೆ ಕರಗುವಂತಹ ತುಂಬ ರುಚಿಕರವಾದ ಕೋಕೋನಟ್ ಮಿಲ್ಕ್ ಬರ್ಫಿ ಮಾಡುವುದು ಹೇಗೆ ನೋಡೋಣ ಬನ್ನಿ. ವೆಲ್ಕಮ್ ಟು ಗೀತಾಸ್ ಕಿಚನ್. ಕೋಕೋನಟ್ ಮಿಲ್ಕ್ ಬರ್ಫಿಗಾಗಿ ನಾನು ಒಂದು ಮಧ್ಯಮ ಗಾತ್ರದ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದನ್ನು ತುರಿದಿಟ್ಟುಕೊಂಡಿದ್ದೇನೆ. ನೋಡಿ, ಇಲ್ಲಿ 2 ಹೋಳು ತೆಂಗಿನಕಾಯಿಯನ್ನು ತುರಿದಿಟ್ಟುಕೊಂಡಿದ್ದೇನೆ. ಅಡಿಯ ಭಾಗದ ಕಪ್ಪು ತುರಿ ನಮಗೆ ಬೇಡ. ಈ ಅಳತೆಗೆ ನಮಗೆ ಅರ್ಧ ಕಪ್ ಕಾರ್ನ್ ಫ್ಲೋರ್ ಹಾಗೂ 1.5 ಕಪ್ ಸಕ್ಕರೆ ಬೇಕು. ಈಗ ಕಾಯಿ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳೋಣ. ಇದಕ್ಕೆ ಸಕ್ಕರೆ ಮತ್ತು ಕಾರ್ನ್ ಫ್ಲೋರನ್ನು ಅಳತೆ ಮಾಡಿದಂತಹ ಲೋಟದಲ್ಲಿ 3 ಲೋಟ ನೀರನ್ನು ಹಾಕಿಕೊಂಡಿದ್ದೇನೆ. ನುಣ್ಣಗೆ ಫೈನ್ ಪೇಸ್ಟ್ ಮಾಡಿದ ನಂತರ ಅದನ್ನು ಜರಡಿ ಹಿಡಿದುಕೊಳ್ಬೇಕು, ಅಥವಾ ನೀವು ತೆಳ್ಳಗಿರುವಂತಹ ಶುಭ್ರವಾದ ಬಟ್ಟೆಯಲ್ಲಿ ಸಹ ಹಾಕಿ ಶೋಧಿಸಿಕೊಳ್ಬಹುದು. ಒಟ್ಟಾರೆ ತೆಂಗಿನ ಹಾಲನ್ನು ಗಟ್ಟಿಯಾಗಿ ಹಿಂಡಿ ತೆಗೆದುಕೊಳ್ಬೇಕು. ಶೋಧಿಸಿದ ನಂತರ ದೊರೆತ ಕಾಯಿ ಹಾಲಿನಲ್ಲಿ ನಾವು 2 ಪಾಲನ್ನು ಮಾಡಿಕೊಳ್ಳೋಣ. ನನಗೆ ದೊಡ್ಡದಾದ ಲೋಟದಲ್ಲಿ 2 ಲೋಟವಾಗುವಷ್ಟು ಕಾಯಿ ಹಾಲು ದೊರೆತಿತ್ತು. ನೋಡಿ, ಈ ಲೋಟದಲ್ಲಿ ಇದರಲ್ಲಿ ನಾನು 1.5 ಲೋಟ ಆಗುವಷ್ಟು ಕಾಯಿ ಹಾಲನ್ನು ಬರ್ಫಿ ಮಾಡುವಂತಹ ಪಾತ್ರೆಗೆ ಹಾಕಿಕೊಳ್ತೇನೆ. ಉಳಿದ ಅರ್ಧ ಲೋಟ ಹಾಲನ್ನು ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡಿಕೊಳ್ಳಿಕ್ಕೆ ಬಳಸಿಕೊಳ್ತಾ ಇದ್ದೇನೆ. ಈ ಅರ್ಧ ಲೋಟ ಹಾಲಿಗೆ ಕಾರ್ನ್ ಫ್ಲೋರನ್ನು ಹಾಕಿ ಚೆನ್ನಾಗಿ ಗಂಟಿಲ್ಲದಂತೆ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿಯಲ್ಲಿ ಕಾಯಿ ಹಾಲು ಹಾಗೂ ಕಾರ್ನ್ ಫ್ಲೋರನ್ನು ಗಂಟಿಲ್ಲದಂತೆ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟುಕೊಂಡಿದ್ದೇನೆ. ಆಗಲೇ ಕಾಯಿ ಹಾಲನ್ನು ಅಳತೆ ಮಾಡಿಟ್ಟುಕೊಂಡಿರುವ ಕಡಾಯಿಗೆ ಸಕ್ಕರೆಯನ್ನು ಸಹ ಹಾಕಿಕೊಳ್ಳಬೇಕು. ಈ ಮಿಶ್ರಣವನ್ನು ನಾವು ಒಲೆಯ ಮೇಲೆ ಇಟ್ಟುಕೊಂಡು ಸಕ್ಕರೆಯನ್ನು ಸಂಪೂರ್ಣವಾಗಿ ಕರಗಿಸಿಕೊಳ್ಳಬೇಕು. ನೋಡಿ, ಇಲ್ಲಿ ಸಕ್ಕರೆಯನ್ನು 1 ಎಳೆ ಪಾಕ, 2 ಎಳೆ ಪಾಕ ಅಥವಾ ಗಟ್ಟಿ ಪಾಕ ತರಿಸಿಕೊಳ್ಳುವ ಅಗತ್ಯವಿಲ್ಲ. ಕಾಯಿ ಹಾಲಿನಲ್ಲಿ ಸಕ್ಕರೆ ಸಂಪೂರ್ಣವಾಗಿ ಕರಗಬೇಕು. ಸಕ್ಕರೆ ಸಂಪೂರ್ಣವಾಗಿ ಕರಗುವಷ್ಟರಲ್ಲಿ ಕಾಯಿ ಹಾಲಿನ ಬಣ್ಣ ಸಹ ನೋಡಿ ಸ್ವಲ್ಪ ಬದಲಾಗುತ್ತೆ. ಅದಕ್ಕೆ ನಾವು ಕಾಯಿ ಹಾಲು ಹಾಗೂ ಕಾರ್ನ್ ಫ್ಲೋರಿನ ಮಿಶ್ರಣವನ್ನು ಸೇರಿಸಿಕೊಳ್ಳಬೇಕು. ಕಾರ್ನ್ ಫ್ಲೋರ್ ಮಿಶ್ರಣ ಸೇರಿಸಿದ ನಂತರ ನಾವು ಕೈ ಬಿಡದೆ ಕಂಟಿನ್ಯೂಯಸ್ ಆಗಿ ಮಗುಚುತ್ತಾ ಹೋಗಬೇಕು. ಇಲ್ಲದಿದ್ದರೆ ಸೀದು ಹೋಗುವ, ತಳ ಹಿಡಿಯುವ ಸಾಧ್ಯತೆ ಇರುತ್ತೆ. ಈ ಮಿಶ್ರಣ ಗಟ್ಟಿಯಾಗಿ ನಮ್ಮ ಬರ್ಫಿ ರೆಡಿಯಾಗಲು ಇನ್ನೊಂದು 2 ನಿಮಿಷ ಸಾಕು. ನೋಡಿ, ನಾವು ಒಲೆಯ ಮೇಲಿಟ್ಟು ಮಗುಚುತ್ತಾ 1 ನಿಮಿಷವಾಗುವಷ್ಟರಲ್ಲಿ ಇಲ್ಲಿ ಚಿಕ್ಕ ಚಿಕ್ಕ ಗಂಟುಗಳ ರೀತಿಯಲ್ಲಿ ಮುದ್ದೆ ರೀತಿ ಕಾಣಿಸ್ತಾ ಇದೆ. ಅಷ್ಟರಲ್ಲಿ ನಾವು ಒಂದು ಬಟ್ಟಲಿಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಚೆನ್ನಾಗಿ ಸವರಿಟ್ಟುಕೊಳ್ಳೋಣ. ನೋಡಿ, ಮಿಶ್ರಣ ಎಷ್ಟು ಬೇಗ ಗಟ್ಟಿಯಾಗುತ್ತಾ ಬಂತು ಎಂದು. ಕಾಯಿ ಹಾಲಿನ ಬಣ್ಣ ಹೋಗಿ ಸ್ವಲ್ಪ ಬಣ್ಣ ಬದಲಾಗಿದೆ. ಟ್ರಾನ್ಸ್ಪರೆಂಟ್ ಕಲರ್ ಕಾಣಿಸ್ತಾ ಇದೆ. ನೋಡಿ, ಸ್ವಲ್ಪ ಶೈನಿಂಗ್, ಗ್ಲಾಸ್ ರೀತಿಯಲ್ಲಿ ಶೈನಿಂಗ್ ಕಾಣಿಸ್ತಾ ಇದೆ. ಈ ರೀತಿ ಸೆಟ್ಟುಗದಿಂದ ಕೆಳಗೆ ಜಾರುತ್ತಾ ಇದೆ ಅಂದರೆ ಇದು ಸರಿಯಾದ ಸಮಯ. ನಾವು ತುಪ್ಪ ಸವರಿದ ಬಟ್ಟಲಿಗೆ ಇದನ್ನು ಹಾಕಿಕೊಳ್ಳೋಣ. ನೋಡಿ, ಈ ರೀತಿಯಲ್ಲಿ ಟ್ಯಾಪ್ ಮಾಡಿ ಏರ್ ಬಬಲ್ಸ್ ಇಲ್ಲದ ರೀತಿಯಲ್ಲಿ ನಾವು ಸೆಟ್ ಮಾಡಿಕೊಳ್ಬೇಕು. ಒಂದು ದೊಡ್ಡದಾದ ಸ್ಪ್ಯಾಚುಲ ಅಥವಾ ಸ್ಪೂನಿನ ಹಿಂಭಾಗಕ್ಕೆ ಸ್ವಲ್ಪ ತುಪ್ಪವನ್ನು ಸವರಿ ನಾನು ಈ ಬರ್ಫಿಯ ಮೇಲ್ಗಡೆ ಇರುವ ಉಬ್ಬು ತಗುಗಳನ್ನು ಲೇವಲ್ ಮಾಡಿಕೊಂಡೆ. 10 ನಿಮಿಷ ಬದಿಗಿಟ್ಟ ನಂತರ ನಿಮ್ಮ ಇಷ್ಟವಾದ ಕೋಕೋನಟ್ ಮಿಲ್ಕ್ ಬರ್ಫಿ ರೆಡಿ ಆಗುತ್ತೆ. ನಿಮಗೆ ಬೇಕಾದ ಆಕಾರ ಕೊಟ್ಟು ನೀವು ಅದನ್ನು ಕತ್ತರಿಸಬಹುದು. ನೋಡಿದರೆ ಸವಿಯಬೇಕೆನಿಸುವಂತಹ ಕೋಕೋನಟ್ ಮಿಲ್ಕ್ ಬರ್ಫಿ ರೆಡಿಯಾಗಿದೆ. ಸ್ನೇಹಿತರೆ, ಮುಂದಿನ ಹೊಸ ರೆಸಿಪೀಸ್ಗಾಗಿ ಗೀತಾಸ್ ಕಿಚನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.